गुलबर्गा डिस्ट्रिक्ट सेडम तालुका सीपीआई संदीप सिंह का विदाई समारोह रखा गया नौकर भवन में। सभी पुलिस डिपार्टमेंट इस समारोह में शामिल रहे। चिंचोली डीएसपी सर्कल पीएसआई। सीपीआई संदीप सिंह का ट्रांसफर हो गया, इस कारण फेयरवेल रखा गया था। इस समारोह में पुलिस डिपार्टमेंट के साथ साथ सेडम के जाने माने हस्ती, हर पार्टी के लीडर्स, हर संघ वाले शामिल रहे। सभी ने इनको शॉल पुशी गुलकुशी किए और सभी ने इनको शुक्रिया अदा किए कि इन 2 सालों में जितने भी फेस्टिवल, रैली, स्ट्राइक रहे, सभी को पीसफुल और सक्सेसफुल बनाने में इनका बहुत बड़ा रोल रहा। सीपीआई संदीप सिंह सेडम तालुके के अवाम को दिल की गहराइयों से शुक्रिया अदा किए। आइए देखते हैं पूरी रिपोर्ट टीम पठान, सुफियान खान मिस्ट्री, एसके एजाज अहमद सेडम जर्नलिस्ट के साथ। ನಾನು ಸುಮಾರು 2 ವರ್ಷ 1 ತಿಂಗಳು ಸೇಡಂ ತಾಲೂಕದಲ್ಲಿ ಈ ಬಾರಿ ಕೆಲಸ ಮಾಡಿದೆ। 2022ದಾಗ 1 ವರ್ಷ PI ಮುದೋಳ ಅಂತ ಮಾಡಿದೆ। 2023 ಅಪ್ ಟಿಲ್ ನಾನು CPI ಸೇಡಂ ಅಂತೇಳಿ ಮಾಡಿದೆ। ಈ 2 ವರ್ಷ ಎಷ್ಟು ಬೇಗ ಹೋಯ್ತು ಅಂತ ನಮಗೆ ಗೊತ್ತಾಗಲಿಲ್ಲ। ತಮ್ಮೆಲ್ಲರ ಸಹಕಾರ ಇತ್ತು ಮತ್ತು DSP ಸಾಹೇಬರು ನಮ್ಮೊಂದು ಸ್ವಲ್ಪ ಅನುಭವಗಳಿದ್ದು। ಫಸ್ಟ್ ಮುದೋಳಿದ್ದಾಗ ಆರ್ ಅಶೋಕ್ ರೆವಿನ್ಯೂ ಮಿನಿಸ್ಟರು ವಿಸಿಟ್ ಬಂತು। ಆವಾಗ ಸಾಹೇಬರು ಹೊಸದಾಗಿ ಬಂದಿದ್ದರು, ಕೆ ಬಸವರಾಜ್ ಸಾಹೇಬರು। ಅವರು ಅದನ್ನು ಯಾವ ರೀತಿ ಬಂದೋಬಸ್ತ್ ಮಾಡಿದ್ರಂದ್ರೆ ಒಂದು ಚೀಫ್ ಮಿನಿಸ್ಟರ್ ಬಂದಂಗೆ ಆ ಥರ ಅಷ್ಟು ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಿದರು। ಸಾಹೇಬ್ರ ಕಡೆ ಅದನ್ನೊಂದು ಕಲ್ತೀವಿ। ನೆಕ್ಸ್ಟ್ ಮುದೋಳು ಮುಗೀತಂದಂಗೆ ಮುದೋಳು ಚಾರ್ಜ್ ಇದ್ದಾಗ ಸೇಡಮ್ ಚಾರ್ಜು ಕೊಟ್ಟರು ನಮಗೆ। ಯಾವಾಗ ಪ್ರೈಮ್ ಮಿನಿಸ್ಟರ್ ಬರೋದು ಒಂದು 9 ದಿವಸ ಇತ್ತು, ಇದನ್ನು ಅಡಿಷ್ನಲ್ ಚಾರ್ಜ್ ಕೊಟ್ಬಿಟ್ರು ಸೇಡಮ್ದು। ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್ ಮೋಸ್ಟ್ ಟಫ್ ಬಂದೋಬಸ್ತ್ ಅದು। ಅವಾಗೂ ನಮ್ಮ ಸಾಹೇಬರಿದ್ದರು, ಏನು ಯಾಕೆ ಟೆನ್ಷನ್ ತೊಗೋತೀಯಪ್ಪ, ನಾ ಅದೇನಿ ಅಂಥೇಳಿ ಡೇ ನೈಟ್ ಸಾಹೇಬರು ಎಲ್ಲ ಸ್ಕೀಮ್ ರೆಡಿ ಮಾಡೋದು, ಅದು ವರ್ಕ್ ಡಿವಿಷನ್ ಮಾಡೋದು, ಇವನ್ನೆಲ್ಲ ಕಲ್ಕೊಂಡಿವಿ ಸಾಹೇಬ್ರ ಕಡೆ। ಒಮ್ಮೆ ಅದು ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್ ಪೀಸ್ಫುಲ್ಲಾಗಿ ಮುಗೀತು। ಮುಗಿದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬಂತು, ಓಕೆ ಐ ಕ್ಯಾನ್ ಹ್ಯಾಂಡಲ್ ಸೇಡಮ್ ದಿಸ್ ಟೈಮ್ ಆಲ್ಸೋ ಅಂತೇಳಿ। ಈ ಮೊದಲು 2013ರಿಂದ 15 ಸೇಡಮ್ CPI ಅಂತೇಳಿ ನಾನು ಕರ್ತವ್ಯ ನಿರ್ವಹಿಸಿದ್ದೆ। ಬಟ್ ಆಗಿನ ಸೇಡಮ್ ಮತ್ತು ಈಗ ಆಫ್ಟರ್ 10 ಇಯರ್ಸ್ ಈ ಸೇಡಮ್ ಚೇಂಜಸ್ ಭಾಳ ಆಗಿತ್ತು। ಇದು ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್ ಮುಗಿದ ಮೇಲೆ ಮತ್ತೆ ನಮಗೆ ಅದು ವಾಪಸ್ ಕಾನ್ಫಿಡೆನ್ಸ್ ಬಂತದ್ದು, ಎಸ್ ಅಗೇನ್ ಐ ಕ್ಯಾನ್ ಹ್ಯಾಂಡಲ್ ಸೇಡಮ್ ಅಂತೇಳಿ। ಮತ್ತೊಂದು ಮೇನ್ ನಾವಿಲ್ಲಿ ಸಕ್ಸಸ್ಫುಲ್ ಆಗ ಕಾರಣ ಏನಂದರೆ ನಮ್ಮ ಸೇಡಮ್ ತಾಲೂಕಿನ ಜನ ಭಾಳ ಒಳ್ಳೆಯವರು, ಭಾಳ ಮುಗಿದ್ರವರು। ಅವರಿಗೆ ನಾವು ಈ ನೀವು ಮಾಡಿದ್ದು ಹಿಂಗೈತಿ, ಇದನ್ನು ಹಿಂಗೆ ತಿಳಿಸಿ ಹೇಳಿದ್ರೆ ದೇ ವಿಲ್ ಇಮಿಡಿಯೇಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನು ನಮಗೆ ಸ್ಪಂದಿಸ್ತಿದ್ರು। ಹೀಗಾಗಿ ನಾವು ಇಲ್ಲಿ ಯಶಸ್ಸು ಕಂಡೆವು। ಆಮೇಲೆ 10 ಇಯರ್ಸ್ ಬ್ಯಾಕ್ ಏನು ನಮ್ಮ ರಿಲೇಷನ್ಸ್ ಸಂಬಂಧಗಳಿದ್ದು ಪಬ್ಲಿಕ್ ಜೋಡಿ, ಅವೆಲ್ಲ ನಂಗೆ ಈಗ ಭಾಳ ಹೆಲ್ಪ್ ಆಯಿತು ಈ ವರ್ಷ 2023ದಾಗ। ಬರೀ ಫೋನ್ ಮೇಲೆ ನಮ್ಮದೆಲ್ಲ ಮ್ಯಾನೇಜ್ ಮಾಡುವ ಲೆವೆಲಿಗೆ ಇದ್ದೇವೆ ನಾವು। ಸೊ 2023 MLA ಎಲೆಕ್ಷನಲ್ಲಿ ನಮ್ಮ ಅಧ್ಯಕ್ಷರು ಭಾಳ ಹೆಲ್ಪ್ ಮಾಡಿದರು, ನಮ್ಮ ನೌಕರ ಸಂಘ ಅಧ್ಯಕ್ಷರು ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್ ಬಂದಿದ್ದು, ಅವಕ್ಕೆಲ್ಲ ಅಕೊಮಡೇಷನ್ ಆಯಿತು, ಇದಾಯಿತು, ಭಾಳಷ್ಟು ಸಹಕಾರ ಮಾಡಿದರು, ಅವರಿಗೂ ಧನ್ಯವಾದಗಳು। ಅದೇ ರೀತಿ ಎಲೆಕ್ಷನ್ ಮುಗಿದ ಮೇಲೆ 8 ಮಂತ್ಸ್ ನಂದು ಪೀರಿಯಡ್ ಇತ್ತು, ಅದು ಹೆಂಗೆ ಹೋಯ್ತು ಅಂತ ಆದಂತರೂ ಇಷ್ಟು ಫಾಸ್ಟಾಗಿ ಹೋಗ್ಬಿಡ್ತು, ಎಲ್ಲ ಪೀಸ್ಫುಲ್ಲಾಗಿತ್ತು। ಅದು ಹೆಂಗೆ ಹೋಯ್ತು ಅದು ಗೊತ್ತಾಗಲಿಲ್ಲ। ಇದಕ್ಕೆಲ್ಲ ಕಾರಣ ಅಂದ್ರೆ ಇಲ್ಲಿ ನಮ್ಮ ವಿವಿಧ ಸಂಘಟನೆಗಳು ಮುಖಂಡರಾಯಿತು, ಪತ್ರಕರ್ತ ಮಿತ್ರ ಆಯಿತು, ದೆನ್ ವಿವಿಧ ಇಲಾಖೆ ಅಧಿಕಾರಿಗಳು, AC ಆಯಿತು, ತಹಸೀಲ್ದಾರ್ ಆಯಿತು, ಅದರ್ ಡಿಪಾರ್ಟ್ಮೆಂಟ್ಸ್ ಆಯಿತು, ಇವರೆಲ್ಲರೂ ಮತ್ತು ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲರೂ ಭಾಳ ನಮಗೆ ಸಹಕಾರ ಮಾಡಿದರು, ಅವರೆಲ್ಲರಿಗೂ ಧನ್ಯವಾದಗಳು। ಮತ್ತು ಯಾವ ಮೇನ್ ಹಬ್ಬ ಹರಿದಿನಗಳಿದ್ದು ಅವಕ್ಕೆಲ್ಲ ಮುಖಂಡರೆಲ್ಲ ನಾವು ಹೇಳಿದ್ದನ್ನು ಕೇಳಿ ಇನ್ಸ್ಟ್ರಕ್ಷನ್ಸ್ ಏನು ಬರ್ತಾವೆ ಅವನ್ನೆಲ್ಲ ಕೇಳಿಕೊಂಡು ನಮ್ಮ ಜೋಡಿ ಕೋಆಪ್ರೇಷನ್ ಮಾಡಿದ್ದಕ್ಕೆ ಎಲ್ಲ ಧರ್ಮದ ಹಬ್ಬಗಳು ಪೀಸ್ಫುಲ್ಲಾಗಿ ಮುಗಿದು। ಈಗಿನ DSP ಸಾಹೇಬ್ರ ಜೋಡಿ ನಾವು ಭಾಳಷ್ಟು ಸರ್ವಿಸ್ ಮಾಡೋಕ್ಕಾಗಲಿಲ್ಲ, ಈಸ್ ಅವರ್ ಬ್ಯಾಚ್ಮೇಟ್। ಬಟ್ ಇವ್ರದ್ದು ವರ್ಕ್ ನೇಚರ್ ಸರ್ ವರ್ಕ್ ನೇಚರ್ ಇವ್ರದ್ದು ಗೂಗಲ್ ಮೀಟ್ ತೊಗೊಂಡು ಕೂತ್ಬಿಡ್ತಾರೆ ಸರ್, ಎಲ್ಲ ಅಲ್ಲೇ ಇರ್ಬೇಕು, ಇನ್ಫಾರ್ಮೇಷನ್ ಅಟ್ ಫಿಂಗರ್ ಟಿಪ್ಸ್। ಇನ್ನೊಂದು ಕಲ್ತೇವೆ ಸರ್ ಕಡೆಯಿಂದ। ಮತ್ತು ಈ ಒಕೇಶನ್ದಲ್ಲಿ ನಾನು ನಮ್ಮ ಟೀಮ್, ನಮ್ಮ ಮಂಜುನಾಥ್ ರೆಡ್ಡಿ ಆಯಿತು, ಅರ್ಜುನಪ್ಪ PSI,
ಚಿದಾನಂದ್ ಆಯಿತು, ಒಡೆಯರ್ ಆಯಿತು, ಇವರೆಲ್ಲ ನಾವು ಒಂದು ಟೀಮ್ ಗತೆ ಇತ್ತು. ಸರ್ಕಲ್ದು ಒಂದು ಟೀಮ್, ಏನೇ ಬಂದೋಬಸ್ತ್ ಇರಲಿ ಏನೇ ಇರಲಿ, ಆ್ಯಸ್ ಎ ಟೀಮ್ ನಾವು ಹೋಗ್ತಿದ್ದೀವಿ. ವಿ ವುಡ್ ಫೈಂಡ್ ಸಕ್ಸಸ್. ಯಾವಾಗಲೂ ನಾವು ಇಂಡಿವಿಜುವಲ್ ಕ್ರೆಡಿಟ್ ತೊಗೋಬೇಕಂತ ಎಂದೂ ನಾವು ಭಾವಿಸಿಲ್ಲ. ಎಲ್ಲ ಟೀಮ್ ಕ್ರೆಡಿಟ್ ಕೊಡ್ತಿದ್ದೇವೆ ನಾವು. ಈಗ ನಮ್ಮ ಸಿಬ್ಬಂದಿ, ನಮ್ಮ ಸರ್ಕಲ್ ಸ್ಟಾಫ್ ಆಯಿತು, ಭಾಳ ಕೋಆಪ್ರೇಟ್ ಮಾಡಿದರು. ಅದೇ ರೀತಿ ನಮ್ಮ ಸೇಡಂ ಪೊಲೀಸ್ ಸ್ಟಾಫು, ಮಳಕೇಡ್ ಪೊಲೀಸ್ ಸ್ಟಾಫ್ ಮತ್ತು ಕುರ್ಕುಂಟ ಪೊಲೀಸ್ ಸ್ಟಾಫ್. ಈಗ ನಾವು ಸಕ್ಸಸ್ಫುಲ್ ಆಗಬೇಕಂದ್ರೆ ನಮ್ಮದು 80% ನಮ್ಮ ವರ್ಕ್ ಫೋರ್ಸ್ ಇರೋದೇ ನಮ್ಮ ಸಬಾರ್ಡಿನೇಟ್ ಸ್ಟಾಫ್. ಇವರೆಲ್ಲರೂ ನಮಗೆ ಭಾಳ ಸಹಕಾರ ಕೊಟ್ಟರು. ಅವರೆಲ್ಲರಿಗೂ ನಾನು ಆಭಾರಿದ್ದೀನಿ. ನೆಕ್ಸ್ಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಮುಂದಿನ ದಿನಗಳಲ್ಲಿ ಚಿಂಚೋಳಿ DSP ಆಗಿ ಬರಬೇಕಂತ ಒಂದು ಆಸೆ ಇದೆ ನಮಗೆ. ಮತ್ತು ನಮ್ಮ ಟೆನ್ಯೂರ್ ಹೆಂಗಿತ್ತಂದ್ರೆ ಲಾಸ್ಟ್ ಇಯರು ಎಂಟೈರ್ ಸರ್ಕಲ್ದಾಗ ಒಂದು ಮರ್ಡರ್ ಆಗಿಲ್ಲ, ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿಲ್ಲ. ಸೊ ನಮ್ಮ ಸೇಡಮ್ ಎಷ್ಟು ಶಾಂತಿಪ್ರಿಯ ಜನರು ಅದಾರ ಅಂತ ಇದು ತಿಳ್ಕೊಬೋದು. ಒಟ್ಟಿನಲ್ಲಿ 2 ವರ್ಷ ಹೆಂಗೆ ಹೋಯ್ತು ನಮಗೆ ಈ ಸೇಡಮ್ ಜನತೆಯ ಸಹಕಾರದಿಂದ ನಮಗೆ ಗೊತ್ತಾಗಲಿಲ್ಲ. ಮತ್ತು ಈ 2 ವರ್ಷ ಸೇವೆ ನನಗೆ ಭಾಳ ತೃಪ್ತಿ ತಂದಿದೆ. ಮತ್ತು ಮುಂದೆ ಬರುವ ಅಧಿಕಾರಿಗೂ ಕೂಡ ತಾವು ಇದೇ ರೀತಿ ಸಹಕಾರ ನೀಡ್ತೀರಂತೇಳಿ ಆಶಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕರು, ಪ್ರಮುಖರು, ಪತ್ರಿಕಾ ಮಿತ್ರರು ಎಲ್ರಿಗೂ ನಮಸ್ಕಾರ. ನಮ್ಮ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಫ್ರೀಕ್ವೆಂಟಾಗಿ ಟ್ರಾನ್ಸ್ಫರ್ಸ್ ಆಗ್ತಾನೆ ಇರ್ತವೆ. ಸರ್ವೇ ಸಾಮಾನ್ಯ ಇದು. ಸೊ ಇತ್ತೀಚೆಗಂತೂ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಶಾರ್ಟ್ಲಿ ಬರೋದರಿಂದ ಬಹಳಷ್ಟು ಟ್ರಾನ್ಸ್ಫರ್ಸು ಎಲೆಕ್ಷನ್ ಕ್ರೈಟೀರಿಯಾ ಅಂಡರ್ದಲ್ಲಿ ಆಗಿದೆ. ತಮಗೆಲ್ಲ ಗೊತ್ತಿದೆ. ಸುಮಾರು ಅಧಿಕಾರಿಗಳೆಲ್ಲ ಚೇಂಜಸ್ ಆಗಿದೆ. ಜನರಲ್ ಟ್ರಾನ್ಸ್ಫರ್ಸ್ ಆಗಿದೆ, ಎಲೆಕ್ಷನ್ ಟ್ರಾನ್ಸ್ಫರ್ಸ್ ಆಗಿದೆ. ಸುಮಾರು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬಹಳಷ್ಟು ಟ್ರಾನ್ಸ್ಫರ್ಸ್ ಆಗಿದ್ದಾರೆ, ಬದಲಾವಣೆಗಳಾಗಿದ್ದಾರೆ. ಸೊ ಇವತ್ತಿಂದ ಈ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಹೇಳಬೇಕಂದ್ರೆ ಸಂದೀಪ್ ಸಿಂಗ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಹಿ ಈಸ್ ಎ ವೆರಿ ಗುಡ್ ಆಫೀಸರ್, ಆನೆಸ್ಟ್ ಆಫೀಸರ್, ಆನೆಸ್ಟ್ ಟು ದ ಕೋರ್ ಅಂತೀವಲ್ಲ ಹಾಗೆ. ಹಿ ಈಸ್ ವೆರಿ ಆನೆಸ್ಟ್ ಟು ದ ಕೋರ್, ವೆರಿ ಗುಡ್ ಆಫೀಸರ್ ಆ್ಯಂಡ್ ಕೈಂಡ್ ಹಾರ್ಟೆಡ್ ಬೈ ನೇಚರ್. ಯಾಕೆಂದರೆ ನನ್ನ ಹತ್ರ ಆಲ್ಮೋಸ್ಟ್ 1 ವರ್ಷ ಮೇಲೆ ನನ್ನ ಜೊತೆಗೆ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆಗೆ ಡ್ಯೂರಿಂಗ್ ದಿಸ್ ಟೆನ್ಯೂರ್ ಕೆಲವೊಂದು ಸಂದರ್ಭಗಳು, ವಿಶೇಷ ಬಂದೋಬಸ್ತ್ ಬಂದಾಗ ಆ ಸಂದರ್ಭದಲ್ಲಿ ಆನರಬಲ್ CM ಸಾಹೇಬ್ರ ಬಂದೋಬಸ್ತ್ ಬಂತು, ಉದ್ಯೋಗ ಮೇಳ ಬಂತು. ಎಲ್ಲಕ್ಕಿಂತ ಮುಖ್ಯವಾಗಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿಯವರು ಜನವರಿ 19, 2023 ಮಳಖೇಡಕ್ಕೆ ಬಂದಿದ್ದರು. ಬಂದಾಗ ಕೂಡ ಅವಾಗೆಲ್ಲರೂ ನಾವು ಎಲ್ಲ ಅಧಿಕಾರಿಗಳು ಟೀಮ್ ವರ್ಕಾಗಿ ಒಳ್ಳೆಯ ರೀತಿಯಿಂದ ಆನೆಸ್ಟಾಗಿ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರ ಸಹಕಾರದಿಂದ, ಸಾರ್ವಜನಿಕರ ಸಹಕಾರದಿಂದ ಚೆನ್ನಾಗಿ ಕೆಲಸ ಮಾಡಿ ಸದರಿ ಆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತಲ್ಲಿ ಯಾವುದೇ ರೀತಿಯ ಸಣ್ಣ ಒಂದು ಏನಂತೀರ ತಪ್ಪುಗಳು ಆಗಲಾರ್ದೇ, ಯಾವುದೇ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಲಾರ್ದೇ ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿರ್ತೀವಿ. ಆ ಸಂದರ್ಭದಲ್ಲಿ ನನಗೆ ಹೆಲ್ಪಿಂಗ್ ಹ್ಯಾಂಡಾಗಿ ನಮ್ಮ ಸಂದೀಪ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಿ ಈಸ್ ಎ ಗುಡ್ ಆಫೀಸರ್, ಡೆಡಿಕೇಟೆಡ್ ಆಫೀಸರ್. ಡ್ಯೂರಿಂಗ್ ದಟ್ ಟೈಮ್ ಆಲ್ಸೋ ನಾವು ಆಲ್ಮೋಸ್ಟ್ ಒಂದು 8-10 ದಿವಸ ಅಂತೂ ನಿದ್ದೆ ಮಾಡಿರಲಿಲ್ಲ ಸರಿಯಾಗಿ. ಬಟ್ ಆ ಸಮಯದಲ್ಲಿ ಸಂದೀಪ್ ಹೇಳ್ತಿದ್ರು, ಸರ್ ನೀವು ಇದ್ದರೆ ನಮಗೆ ಧೈರ್ಯ ಇರ್ತದೆ ಅಂಥೇಳಿ. ಅಫ್ಕೋರ್ಸ್ ಐ ಆಮ್ ಆಲ್ವೇಸ್ ವಿತ್ ಯು. ಬಟ್ ಕೆಲವೊಂದು ವಿಷಯಗಳು ಅವರು ಹೇಳ್ತಿದ್ರು, ಭಾಳಷ್ಟು ವಿಷಯ ಕಲ್ತ್ಕೊಂಡಿವಿ ಸರ್ ಹಂಗೆ ಅಂತೇಳಿ. ಇಲ್ಲ, ಇಟ್ಸ್ ನಮ್ಮ ಇಲಾಖೆಯಲ್ಲಿ ಏನಿದೆ, ಎವ್ರಿ ಡೇ ಈಸ್ ಎ ಲರ್ನಿಂಗ್ ಡೇ. ಯಾರೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಲಿಟಲ್ ಬಿಟ್ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಸೊ ನಮ್ಮ ಇಲಾಖೆಯಲ್ಲಿ ಸರ್ವಿಸ್ ಮುಗಿಯೋವರೆಗೂ ಕೂಡ ನಾವು ಬಿಗಿನರ್ಸೇ, ಲರ್ನರ್ಸೇ. ಸೊ ಹೀಗಾಗಿ ಸುಮಾರು ವಿಷಯಗಳು ಏನಿರ್ತವೆ ನಾವು ನಿಮ್ಮಿಂದ ನಾವು ಕಲ್ತಿರ್ತೀವಿ, ನಮ್ಮಿಂದ ನೀವು ಕಲ್ತಿರ್ತೀವಿ, ಅನುಭವದಿಂದ ಬಂದಿರ್ತವೆ, ಸಿಬ್ಬಂದಿಯವರಿಂದ ಎಷ್ಟೋ ಅನುಭವದ ವಿಷಯಗಳನ್ನು ಕಲ್ತಿರ್ತೀವಿ. ಸೊ ನನ್ನ ಅವಧಿಯಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಾ, ಅದು ತೃಪ್ತಿ ನನಗಿದೆ. ಮುಂದೆ ಕೂಡ ನೀವು ನಿಮ್ಮ ನೆಕ್ಸ್ಟ್ ಅಸೈನ್ಮೆಂಟ್ ಏನು ಹೋಗ್ತಾ ಇದ್ದೀರಿ ಜೆಸ್ಕಾಮ್, ಅದು ಕೂಡ ವಿತ್ ಯುವರ್ ವಿಲ್ಲಿಂಗ್ಲಿ ಹೋಗ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೇಕ್ ಎ ಬ್ರೇಕ್, ಮನುಷ್ಯನಿಗೆ ಒಂದು ಬ್ರೇಕು ಬೇಕು. ಆ ಬ್ರೇಕಿಂದ ಮತ್ತೆ ಅಗೇನ್ ಎನರ್ಜೈಸ್ ಆ್ಯಂಡ್ ರೀಫ್ರೆಶ್ ಆಗಿ ಮತ್ತು ಫೀಲ್ಡಿಗೆ ಬರಲಿಕ್ಕೆ ನೀವು ಒಂಥರ ಹೊಸ ಎನರ್ಜಿ ಬರ್ತದೆ. ಆ್ಯಂಡ್ ಟೇಕ್ ಇಟ್ ಪಾಸಿಟಿವ್. ಈ ಇಲಾಖೆಯಲ್ಲಿ ಹೆಂಗಿದೆ ಅಂದರೆ ಎಕ್ಸಿಕ್ಯೂಟಿವ್, ನಾನ್ ಎಕ್ಸಿಕ್ಯೂಟಿವ್ ಅವು ಎಲ್ಲ ಕಾಮನ್, ಇವು ಬರ್ತಾನೆ ಇರ್ತವೆ.
ಸೊ ಅದು ನಾವು ಎಕ್ಸಿಕ್ಯೂಟಿವ್ ಇದ್ದಾಗ ಖುಷಿಪಟ್ಟು ನಾನ್ ಎಕ್ಸಿಕ್ಯೂಟಿವ್ ಹೋದಾಗ ದುಃಖ ಪಡೋದು, ಬೇಜಾರು ಮಾಡ್ಕೊಳ್ಳೋದು ಯಾವತ್ತೂ ಮಾಡಬಾರ್ದು. ಅದನ್ನು ಪಾಸಿಟಿವ್ ಆಗ್ತಾ ಹೋಗಬೇಕು. ಅದನ್ನು ನೋಡಿ, ಅದನ್ನು ಯಾವ ರೀತಿ ಅಂದರೆ, ಈಗ ಅಲ್ಲಿ ಹೋದಾಗ ಆಯ್ತಪ್ಪ ಒಳ್ಳೆಯ ಒಂದು ಬ್ರೇಕ್ ಸಿಕ್ಕಿದೆ, ನಾನು ಫ್ಯಾಮಿಲಿ ಲೈಫು ಮತ್ತು ಪರ್ಸ್ನಲ್ ಹೆಲ್ತು ಅದೆಲ್ಲ ನಾವು ಸರಿಯಾಗಿ ನೋಡ್ಕೋಬೋದು. ಆಮೇಲೆ ಒಂದು ಅದರ್ ಫ್ಯಾಮ್ಲಿಗೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆಲ್ಲ ನಾವು ಸಮಯ ಕೊಡ್ಬೋದು ಅಂಥೇಳಿ ಈ ರೀತಿ ನೀವು ಪಾಸಿಟಿವ್ ತೊಗೊಂಡು ನಾವು ಕೆಲಸ ಮಾಡಿದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳ ಸುಗಮವಾಗಿ ಹೋಗ್ತದೆ. ಬೇಜಾರು ಮಾಡಿಕೊಂಡ್ರೆ ಯಾವುದೂ ನಮ್ಮ ಕೆಲಸ ಆಗೋದಿಲ್ಲ. ಆಮೇಲೆ ನಮ್ಮ ಇಲಾಖೆ ಸಮುದ್ರ ಇದ್ದಂಗೆ ಇದು, ಎಷ್ಟು ಮಾಡಿದ್ರೂ ಕಡಿಮೆನೇ. ಸೊ ಜಾಸ್ತಿ ನಿಮ್ಮ ಟೈಮ್ ತೊಗೊಳಂಗಿಲ್ಲ. ಬಟ್ ನಾನು ಸಂದೀಪ್ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿಯಿಂದ ನಾನು ಗುಲ್ಬರ್ಗಾದಲ್ಲಿ ಬಂದಿದ್ದೀನಿ. ಯಾಕೆಂದರೆ ಅವ್ರಿಗೆ ಹೇಳಿದ್ದೆ, ನಾನು ನಿಮ್ಮ ಹೋಗಬೇಕಾದ್ರೆ ನನಗೆ ಕಂಪಲ್ಸರಿ ನನಗೊಂದು ಕಾಲ್ ಮಾಡೇ ಹೋಗ್ಬೇಕು ನೀವು, ನಾನು ಬರ್ತೀನಿ ಅಂತ. ಇಲ್ಲ ಸರ್ ಇವತ್ತು ಹಿಂಗಿದೆ ಅಂತ ಹೇಳಿದರು, ಆಯ್ತು ಬರ್ತೀನಿ ಅಂತ. ಸೊ ಅದಕ್ಕೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನ, ವಿಶ್ವಾಸ, ಈಸ್ ಎ ಗುಡ್ ಆಫೀಸರ್ ಅಂಥೇಳಿ ನಾನು ಬಂದಿದ್ದೀನಿ. ಮೊನ್ನೆ ನಮ್ಮ ಚಿಂಚೋಳಿಗೂ ಯಾರು ಅಂಬರಾಯ ಅವ್ರದ್ದು ಸೆಂಡ್ ಆಫ್ ಇದ್ದಾಗೂ ನಾನು ಹೋಗಿದ್ದೆ. ಯಾಕೆಂದರೆ ನನ್ನ ಅಧಿಕಾರಿಗಳು ನನ್ನ ಹತ್ರ ಕೆಲಸ ಮಾಡಿದ್ದಾರೆ ಅಂದಮೇಲೆ ನನಗೂ ಒಂಥರ ಖುಷಿ, ಆಮೇಲೆ ಹೆಮ್ಮೆ ಅನ್ನಿಸ್ತದೆ. ಯೂಶ್ವಲಿ ನಾನಂತೂ ಟೈಮ್ ಸಿಕ್ಕರೆ ಎಲ್ಲ ಕಡೆ ಅಟೆಂಡ್ ಮಾಡ್ತಿರ್ತೀನಿ. ನಮ್ಮ ಹಿರೇಮಠ ಅವರು ಯಾಕೆ ಏನು ತಿಳ್ಕೊಬೇಡಿ, ಏನು ಸರ್ ಫ್ರೀಕ್ವೆಂಟ್ ಬರ್ತಾರಂತ, ಹಾಗೇನಿಲ್ಲ. ನಮ್ಮೆಲ್ಲ ಅಧಿಕಾರಿಗಳು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ. ಹೀಗಾಗಿ ನಾವು ಮತ್ತೆ ಅವಕಾಶ ಸಿಕ್ಕಾಗ ಸಂದೀಪ್ ಅವರೇ ಮತ್ತು ನಾವು ನೀವು ಒಂದು ಕಡೆ ಸರ್ವಿಸ್ ಮಾಡೋಣ ಅಂಥೇಳಿ ಬಯಸ್ತಾ, ತಾವೆಲ್ಲ ನಮಗೆ ಆನರ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಐ ವಿಶ್ ಯು ಬೆಸ್ಟ್ ಆಫ್ ಲಕ್ ಸಂದೀಪ್ ಸಿಂಗ್ ಇನ್ ಯುವರ್ ನೆಕ್ಸ್ಟ್ ಅಸೈನ್ಮೆಂಟ್. ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ. ನೀವು ನಿಮ್ಮ ಕುಟುಂಬ ಆರೋಗ್ಯವಾಗಿರಿ. ಸ್ಟೇ ಬ್ಲೆಸ್ಡ್ ವಿತ್ ಆಲ್ ಹ್ಯಾಪಿನೆಸ್ ಆ್ಯಂಡ್ ಗುಡ್ ಹೆಲ್ತ್. ಥ್ಯಾಂಕ್ ಯು ವೆರಿ ಮಚ್. ನಾನು ಸಂದೀಪ್ ಸಿಂಗ್ ಅವರು ಇಬ್ಬರು ಬ್ಯಾಚ್ಮೇಟ್ಸ್. ಒಂದೇ ಜೊತೆಗೆ ಟ್ರೈನಿಂಗ್ ಮಾಡಿದ್ದೀವಿ, ಜೊತೆಗೆ ಎಲ್ಲ ಟೈಮ್ ಕಳೆದಿದ್ದೀವಿ. ಮತ್ತು ಮೇಲಾಗಿ ನಾವು ಅವರು ಒಂದೇ ಬ್ಯಾರಕಲ್ಲಿ, ಒಂದು ಬ್ಯಾರಕ್ ಅಂದರೆ ಒಂದು ಅಪಾರ್ಟ್ಮೆಂಟ್ ಟೈಪ್ ಇರ್ತದಲ್ಲಿ, ಅದರಲ್ಲಿ ಅವ್ರ ಕೆಳಗಡೆ ಇದ್ದರು, ನಾನು ಅದು ಜಸ್ಟ್ ಫಸ್ಟ್ ಫ್ಲೋರಲ್ಲಿದ್ದೆ ಆವಾಗಿಂದ. ಈಗಲೂ ಅವ್ರ ಮಗ ನೋಡಿದರೆ ಯಾವಾಗಲೂ ಹಸನ್ಮುಖಿ. ಯೂಶ್ವಲಿ ನಗ್ತಾ ಇರೋ ಪೊಲೀಸ್ ಆಫೀಸರ್ಸ್ ನೋಡೋದು ಕಡಿಮೆ. ಯಾವಾಗಲೂ ಒಂಥರ ಇಡೀ ಪ್ರಪಂಚ ತಲೆ ಮೇಲೆ ಬಿದ್ದವ್ರು ಹಾಗೆ ನಾವು ಕುತ್ಕೊಂಡಿರ್ತೀವಿ. ಅಷ್ಟು ಅಂದರೆ ಆ ಥರ ಒತ್ತಡದ ಸನ್ನಿವೇಶಗಳು ಒಬ್ಬ ವ್ಯಕ್ತಿಯನ್ನು ಹಾಗೆ ರೂಪಿಸಿರುತ್ತೆ. ಹಾಗಾಗಿ ಅವರು ಯಾವುದೇ ಸಮಸ್ಯೆಗಳನ್ನು ತೆಗೆದುಕೊಳ್ಳುವ ರೀತಿ ಆ ಸ್ಮೈಲ್ ಮುಖಾಂತರ. ನೀವು ಇಲ್ಲಿಂದ ಹೋಗ್ತಾ ಇರೋದು ಒಬ್ಬ ಆಫೀಸರ್ಗಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತನ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಭಾವನೆ ನಮಗೆ. ಕಳ್ಕೊಳ್ತೀವಿ ಅಂದರೆ ಇಟ್ ಮೀನ್ಸ್ ಡೇ ಟು ಡೇ ರೂಟೀನ್ ಲೈಫಲ್ಲಿ ನಿಮ್ಮೊಟ್ಟಿಗೆ ಮಾತಾಡೋದು, ನಿಮ್ಮೊಟ್ಟಿಗೆ ವ್ಯವಹರಿಸುವಂಥದ್ದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ಖಂಡಿತವಾಗೂ. ಮತ್ತು ಮುಂದೆ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಕೂಡ. ಮೊನ್ನೆ ನಾವು SP ಆಫೀಸಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಒಂದೇ ಒಂದು ಅಭಿಪ್ರಾಯ ಚೆನ್ನಾಗಿ ಬಂತು. ಈಸ್ ಅ ಟ್ರಬಲ್ ಶೂಟರ್ ಅಂತ. ಯಾವುದೇ ಸಮಸ್ಯೆಗಳಿದ್ದಾಗ ಸಂದೀಪ್ ಸಿಂಗ್ ಅವ್ರನ್ನ ಮುಂದೆ ಬಿಟ್ಬಿಟ್ರೆ ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ ಅಂತ. ಸಚ್ ಟೆಕ್ನಿಕಲಿ ಅಂದರೆ ಅಷ್ಟು ಚೆನ್ನಾಗಿ ಆ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡೋ ರೀತಿ ಹಾಗಿದೆ ಅಂತೇಳಿ. ನಿಜವಾಗ್ಲೂ ಅಣ್ಣ, ರಿಯಲಿ ಐ ಆಮ್ ಗೋಯಿಂಗ್ ಟು ಮಿಸ್ ಯು. ನೋಡೋಣ. ಆದರೂ ಅವರಿಗೆ ಇಲ್ಲೇ ಇದ್ದರೆ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕ ಭಾವನೆ. ಇಲ್ಲೇ ಬೇರೆ ಜಿಲ್ಲೆಯಲ್ಲೇ ಆಗಬೇಕಾಗಿತ್ತು, ಯಾಕಂದರೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಇದೆ. ಆ ದೃಷ್ಟಿಯಿಂದಾಗಲಿ ಮತ್ತು ಆಮೇಲೆ ಅವ್ರನ್ನ ಇದರಲ್ಲಿ ಕೂಡ ಈಗ ಅಲ್ಲಿ ಹೋಗೋದು ನಾನ್ ಎಕ್ಸಿಕ್ಯೂಟಿವ್. ಕಳೆದ 20 ವರ್ಷ ಪ್ಲಸ್ ಇದೆ ಈಗ ನಡೀತಾ ಇರೋದು ನಮ್ಮ ಸರ್ವೀಸ್. 20 ವರ್ಷದಲ್ಲಿ 10 ವರ್ಷ ಅವರು ಕಾರ್ಯೇತರ ಹುದ್ದೆ ಅಂತಾರೆ, ನಾನ್ ಎಕ್ಸಿಕ್ಯೂಟಿವ್, ಪೊಲೀಸ್ ಸ್ಟೇಷನ್ ಅಲ್ಲದೆ ಬೇರೆ ಕಡೆ ಮಾಡುವಂಥದ್ದು ಅಲ್ಲಿ ಮಾಡಿದ್ದಾರೆ. ಅದು ಯೂಶ್ವಲಿ ನಾನ್ ಎಕ್ಸಿಕ್ಯೂಟಿವ್ ಯಾರು ಮಾಡ್ತಾರೆ ಅಂತಂದರೆ ನಮ್ಮಲ್ಲಿ ಯಾರು ಹಿಂದುಗಡೆ ಬೆಂಬಲ ಇಲ್ಲ, ಯಾರಿಗೂ ಗಾಡ್ ಫಾದರ್ ಇಲ್ಲ ಅಂತ. ಬಟ್ ಅವರು ಇದರಲ್ಲಿ ಭಾಳ ಇಟ್ ಈಸ್ ತದ್ವಿರುದ್ಧ. ಇಲ್ಲ ಇದ್ದರೂ ಕೂಡ ಅವ್ರು ನಾನ್ ಎಕ್ಸಿಕ್ಯೂಟಿವ್ ಮಾಡಿದೆ ಅಂದರೆ ಅವರ ವೇ ಆಫ್ ಅಪ್ರೋಚ್, ದ ವೇ ಅಂದರೆ ಅದು ಅಂದರೆ ಆಗೋದಿಲ್ಲ ಅಂತಲ್ಲ, ಈವನ್ ಕೆಪಾಸಿಟಿ ಇದ್ದರೂ ಕೂಡ ಅವ್ರು ಮಾಡಿದ್ದಾರೆ ಅಂದಮೇಲೆ ಅವ್ರದ್ದೊಂದು ವಿಭಿನ್ನ ವ್ಯಕ್ತಿತ್ವವನ್ನು ನಾವು ನೋಡ್ಬೋದು. ಈವನ್ ಹಿ ಹ್ಯಾಸ್ ಆಲ್ ದ ಕೆಪಾಸಿಟಿ ಇದ್ದರೂ ಕೂಡ ಅವರಲ್ಲಿ ಅದನ್ನು ಆಪ್ಟ್ ಮಾಡ್ಕೊಂಡಿದ್ದಾರೆ. ಹೇಗೆ ಬರುತ್ತೆ ಹಾಗೋಗೋದು, ಜೀವನವನ್ನು ತೆಗೆದುಕೊಳ್ಳುವ ರೀತಿ, ಯಾವುದನ್ನು ತಿರಸ್ಕರಿಸದೇ ಇರುವಂಥದ್ದು, ಹಸನ್ಮುಖಿಯಾಗಿರೋದು. ಸೊ ಆಲ್ ವೆರಿ ಗುಡ್ ಪಾಸಿಟಿವ್ ಪಾಯಿಂಟ್ಸ್ ಅವ್ರ ಹತ್ರ ಇದೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಮೇಲಾಗಿ
ಇಲ್ಲಿ 2ನೇ ಬಾರಿ ಬಂದಿರೋದು ಮತ್ತು 3ನೇ ಬಾರಿ ಕೂಡ ಪ್ರಮೋಷನ್ ಆಗಿ ಬರಲಿ, DSP ಚಿಂಚೋಳಿಯಾಗಿ ಮತ್ತೆ ಬರಬೇಕು ಅಂತ ನನ್ನದು ಕೂಡ ಆಸೆ. ಸಾಧ್ಯ ಆದರೆ ಆ್ಯಕ್ಚುಲಿ ಏನಾಗುತ್ತೆ, ಈಗಲೇ ಪ್ರಮೋಷನ್ ಆದರೆ 2 ವರ್ಷ ನಾನ್ ಎಕ್ಸಿಕ್ಯೂಟಿವ್ ಮಾಡಬೇಕಂತಿದೆ. ಆದಷ್ಟು ಬೇಗ ಅವರು ಪ್ರಮೋಷನಿಗೆ ಕೂಡ ತುಂಬ ಹತ್ತಿರದಲ್ಲಿದ್ದಾರೆ. ಪ್ರಮೋಷನ್ ಆದ ಕೂಡಲೇ ಬರಲಿ. ಒಂದು ರಿಕ್ವೆಸ್ಟ್ ಅಣ್ಣ, ಅಕಸ್ಮಾತ್ ನೀವು ಹೆಸ್ಕಾಮ್ ಇದಕ್ಕೂ ಹೋದರೆ ಆದಷ್ಟು ಸಾಧ್ಯ ಆದಷ್ಟು ಹೆಲ್ತ್ ಒಂದು ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅದನ್ನು ಖಂಡಿತವಾಗಿ ಇಂಪ್ರೂವ್ ಮಾಡಿಕೊಳ್ಳಿ ಅಂತ ನಂದು ಅಭಿಪ್ರಾಯ. ಹೆಲ್ತ್ ಸಮಸ್ಯೆ ಇಲ್ಲ, ಬಟ್ ಹೇಗೆ ಅಂದರೆ ಅಲ್ಲಿ ಸಾಕಷ್ಟು ಟೈಮ್ ಸಿಗೋದ್ರಿಂದ ಹೆಲ್ತ್ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ತಾವು ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ತಮಗೂ ಕೂಡ ತಮ್ಮ ಫ್ಯಾಮಿಲಿ ಕೂಡ ಒಳ್ಳೆಯದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಬಯಸ್ತಾ, ಬೀಳ್ಕೊಡೋಕ್ಕೆ ಅಷ್ಟಲ್ಲ, ಇನ್ನು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಡ್ರ್ಯಾಗ್ ಮಾಡೋಣ, ಅದಾದ ನಂತರ ತಾವು ರಿಲೀವ್ ಆಗಿ ಅಂತ ಈ ಮುಖಾಂತರ ಹೇಳ್ತಾ ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮತ್ತು ಬಸವರಾಜ್ ಸರ್ ಹೇಳಿದ್ರು ನಾನೇನೋ ಅಂದ್ಕೊಳ್ತೀನಿ ಅಂತ. ಆ್ಯಕ್ಚುಲಿ ಹಾಗನ್ನಿಸ್ತದೆ ಸರ್, ಹೆಂಗೆ ಬರ್ತಾರಲ್ಲ ಅಂತ. ಆ್ಯಕ್ಚುಲಿ ಸರ್ ಇದು ತಮ್ಮದು ಒಂದು ಪಾಸಿಟಿವ್ ಪಾಯಿಂಟ್ ಸರ್, ನಾವು ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ. ತಾವು ತಮ್ಮೊಟ್ಟಿಗೆ ಕೆಲಸ ಮಾಡಿದ ಅಧೀನ ಸಿಬ್ಬಂದಿ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನೀವು ಬರ್ತಿದ್ದೀರಿ ಅಂದರೆ ಅದು ನಿಜವಾಗ್ಲೂ ನಾವು ಕೂಡ ಅನುಕರಣೀಯವಾದದ್ದು ಸರ್. ಹಾಗಾಗಿ ನಾವು ಅನ್ಯತಾ ಭಾವಿಸೋಂಥದ್ದು ಏನಿಲ್ಲ ಸರ್, ನಾವು ಕಲಿಯಬೇಕಾದಂಥ ವಿಷಯ ಇದು. ಖಂಡಿತವಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಈಗ ಬಂದು ಈ ರೀತಿ ತಾವು ನಮ್ಮ ಈ ಕೆಲಸ ಮಾಡಿದಾಗ ನಮ್ಮೊಟ್ಟಿಗೆ ನಿಂತ್ಕೊಂಡು ಹಿಂಗೆ ಮಾಡಿದರೆ ನಮಗೂ ಕೂಡ ಇನ್ನಷ್ಟು ಹುಮ್ಮಸ್ಸು ಹೆಚ್ಚುತ್ತೆ ಅಂತ ಹೇಳ್ತಾ ಈ ಮೂಲಕ ನನಗೆ ತಮಗೂ ಕೂಡ ಈ ಸಭೆಗೆ ಬಂದಿದ್ದಕ್ಕೆ, ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತುಗಳು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಆದರೆ 1 ವರ್ಷ ಕೆಲಸ ಮಾಡಲಿ, 2 ವರ್ಷ ಕೆಲಸ ಮಾಡಲಿ, ಅವರು ತಮ್ಮದೇ ಆಗಿರ್ತಕ್ಕಂಥ ಅಂದರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ಅವರು ಸಿಬ್ಬಂದಿಗಳು ಅಥವಾ ಒಂದು ಹಿರಿಯ ಅಧಿಕಾರಿಗಳು ಸ್ವಲ್ಪ ಜನ ಇರ್ತಾರೆ. ಪೊಲೀಸರು ಭಾಳಷ್ಟು ಇರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಆದರೆ ನಾವೆಲ್ಲ ಸುಖಾಶಿಯಿಂದ ನೆಮ್ಮದಿಯಿಂದ ಮಲಗ್ತೀವಿ ಅಂದರೆ ಅವ್ರು ಆರಪ್ಪ ಅಂತ ಒಂದು ಭರವಸೆ ಮೇಲೆ ನಾವು ಆರಾಮಾಗಿ ಮಲಗ್ತೀವಿ. ನಾವೆಲ್ಲ ನಾಗರಿಕರಿರ್ಬೋದು, ಎಲ್ಲರೂ ದೇಶದ ಗಡಿಯಲ್ಲಿ ಸೈನಿಕರು, ದೇಶದ ಆಂತರಿಕ ವಿಭಾಗದಲ್ಲಿ ಪೊಲೀಸ್ ವ್ಯವಸ್ಥೆ, ಇದು ನಮ್ಮನ್ನೆಲ್ಲ ಇವತ್ತು ನಾವು ಆರಾಮ ಮನೆಗೆ ಮಲಗಿವಪ್ಪ ಅಂದರೆ ಅವ್ರು ಆರಂತ ನಾವು ಮಲಗಿರ್ತೀವಿ. ಯಾಕಂದರೆ ಅವರು ಆ ರೀತಿಯಾಗಿರ್ತಕ್ಕಂಥ ಒಂದು ಭದ್ರತೆಯನ್ನು ನಮ್ಮ ರಾಜ್ಯ ಅಥವಾ ದೇಶಕ್ಕೆ ಒದಗಿಸ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಕಾರ್ಯ ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಸಂದೀಪ್ ಸಿಂಗ್ ಮುರುಗೋಡ್ ಅವ್ರ ಬಗ್ಗೆ ನಾನು ಮಾತಾಡಬೇಕು. ಸರ್ ಅವರು PSI ಆದಾಗೂ ಬಂದಿದ್ದರು, ಮತ್ತು CPI ಆಗಿ ಬಂದಿದ್ದಾರೆ, ಮತ್ತು ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು, ಮತ್ತು ಮುಂದೆ DSP ಆಗಿನೂ ಅವರು 3ನೇ ಸಲ ಬರ್ಬೋದು. ಯಾಕಂದರೆ ಬರುವಂಥ ಅವಕಾಶಗಳು ಇರ್ತವೆ ಇಲಾಖೆಯಲ್ಲಿ. ಯಾವಾಗ ಯಾರು ಹೋಗ್ತಾರೋ ಯಾರು ಬರ್ತಾರೆ ಗೊತ್ತಾಗಲ್ಲ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ. ಆ ರೀತಿಯಾಗಿ ಬಟ್ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ದಿನಗಳಲ್ಲಿ ಸಂದೀಪ್ ಸಿಂಗ್ ಅವರು ಭಾಳ ಒಳ್ಳೆಯ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಟಫ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್. ಅವ್ರ ಬಳಿ ಹೋಗಿ ಮಾತಾಡ್ಲಿಕ್ಕೆ ಅನಿಸ್ತದೆ, ಹಂಚ್ಬೇಕಾಗ್ತದೆ, ನಾವು ಹಂಚ್ಬೇಕಾಗ್ತದೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಒಳಗೆ ಹೋದ್ರೆ. ಯಾಕಂದರೆ ಅವ್ರಲ್ಲಿ ಇರ್ತಕ್ಕಂಥ ಒಂದು ಆ ರೀತಿಯಾಗಿರ್ತಕ್ಕ ಒಂದು ಟಫ್ ಮನೋಭಾವನೆ. ಯಾಕಂದರೆ ಆ ಸಮಾಜದಲ್ಲಿ ಒಂದು ಶಾಂತಿ ಭದ್ರತೆಯನ್ನು ಕಾಪಾಡಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಬಿಹೇವಿಯರ್ ಬೇಕು. ಆದರೆ ಸಂದೀಪ್ ಸಿಂಗ್ ಸರ್ ಅವರು ಅತ್ಯಂತ ಮೃದು ಸ್ವಭಾವದವರು, ತಾಳ್ಮೆ, ಯಾರೇ ಹೋಗಲಿ ಅತ್ಯಂತ ಹಸನ್ಮುಖಿಗಳಾಗಿ ಸದಾ ಸಂತೋಷದಿಂದ ಬರ್ರಿ ಏನಿದೆ ಸಮಸ್ಯೆ ಅಂತ ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಅದನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು. ಮಾನ್ಯ DSP ಸಾಹೇಬ್ರು ಹೇಳಿದರು, ಅದು ಬರ್ತೆ ಎಲ್ಲ ನಡಬರ್ಕ ಒಳಗೆ ಹಾಕೊಳ್ಳೋಕ್ಕಾಗಲ್ಲ, ನಾವು ಮಾಡ್ಲಿಕ್ಕಾಗಲ್ಲ. ಬಂದಿರತಕ್ಕಂಥದ್ದು ತುಂಬ ಹಸನ್ಮುಖಿಯಿಂದ ಸೇಡ ಮುಧೋಳ್ನಲ್ಲಿ ಕೂಡ ಕೆಲಸ ಮಾಡಿದರು. ಇವತ್ತು ನಾನು ಕೂಡ ಇಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ 9 ವರ್ಷಗಳಿಂದ ನಾನು ನೋಡಿದ್ದೀನಿ. ಇಲ್ಲಿ ಭಾಳಷ್ಟು ಜನರು ಬರ್ತಾರೆ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಪೊಲೀಸ್ ಇಲ್ಲ ಸ್ಟೇಷನಲ್ಲಿ ಬರ್ತಾರೆ, ನಮ್ಮನ್ನು ಕೂಡ ಅತ್ಯಂತ ಎಲ್ಲರೂ ಅವ್ರಿಗೆ ಅನ್ನೋದು ಎಲ್ಲರೂ ಕೂಡ ನಮ್ಮನ್ನು ಆತ್ಮೀಯತೆಯಿಂದ ಕಾಣ್ತಾರೆ. ಸಂದೀಪ್ ಸಿಂಗ್ ಅವರು ಸದಾ ಹಸನ್ಮುಖಿಯಿಂದ ಕೂಡ ನಮ್ಮನ್ನು ಕೂಡ 1 ವರ್ಷ ಮುಧೋಳ್ನಲ್ಲಿದ್ದಾಗ ಕೂಡ ಭಾಳಷ್ಟು ಸಹಕಾರದಿಂದ ಅವ್ರ ಜೊತೆ ಚುನಾವಣೆಗಳಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರೋದರಿಂದ ಎಲ್ಲ BCM ಮತ್ತು ಮೈನಾರಿಟಿ ಹಾಸ್ಟೆಲ್ಸ್ಗಳು ನಮಗೆ ನೌಕರ ಸಂಘ ಅಧ್ಯಕ್ಷನಾಗಿರೋದು ನಮ್ಮದು ಅಲ್ಲಿ ಫೋನ್ ಮಾಡಿ ನಮ್ಗೆ ಕರೆಸ್ತಿದ್ರು. ನಾವೆಲ್ಲ ಭಾಳ ಎಲೆಕ್ಷನಲ್ಲಿ ಮಿಲಿಟ್ರಿ ಬರ್ತಿತ್ತು, ಬೇರೆ ಬೇರೆ ಕಡೆಯಿಂದ ಬಂದಾಗ ಅವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಬಂದಿರತಕ್ಕಂಥ MP ಎಲೆಕ್ಷನ್ನಲ್ಲಿ, ಹೋದ ಸಲ MP ಎಲೆಕ್ಷನ್ನಲ್ಲಿ, ಈ ಮೊನ್ನೆ MLA ಎಲೆಕ್ಷನ್ನಲ್ಲಿ ಕೂಡ ಸಾಹೇಬರು ನಮ್ಮ ಜೊತೆ ಬಂದವರಿಗೆ ಎಲ್ಲ ಕಡೆ ಶಿಫ್ಟ್ ಮಾಡ್ತಕ್ಕಂಥ ನಮ್ಮ ಇಲಾಖೆ ಜೊತೆ ಅತ್ಯಂತ ಎಲ್ಲರ ಜೊತೆ ತಾಳ್ಮೆಯಿಂದ ವರ್ತಿಸಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು, ಲಾ ಆ್ಯಂಡ್ ಆರ್ಡ್ರನ್ನು ಒಂದು ಒಳ್ಳೆಯ ಲಾ ಆ್ಯಂಡ್ ಆರ್ಡ್ರನ್ನು ನಮ್ಮ ತಾಲೂಕಿನಲ್ಲಿ ಮೇಂಟೈನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರನ್ನು, ಜನರನ್ನು ಪ್ರೀತಿ ವಿಶ್ವಾಸದಿಂದ ಖಂಡಿತಕ್ಕಾಗಿ ಸರ್ಕಾರಿ ನೌಕರ ಸಂಘ ವತಿಯಿಂದ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
ಇವತ್ತು ನಮ್ಮ ಸೇಡಂನಲ್ಲಿ ಹೋದ ಸಲ ಮಾನ್ಯ ಪ್ರಧಾನಮಂತ್ರಿಗಳು ಬಂದಿದ್ದರು, ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು, ಮಾನ್ಯ ಕಂದಾಯ ಮಂತ್ರಿಗಳು ಅವ್ರು ಬಂದಾಗ ಎಲ್ಲನೂ ಕೂಡ ಸಾಹೇಬರು DSP ಸಾಹೇಬರಿದ್ದರು. ಅವ್ರ ಜೊತೆ ನಾವೆಲ್ಲ ಕೂಡ ಇಲ್ಲಿ ತಾಲೂಕಾದಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ನೌಕರರು ಭಾಳ ಒಳ್ಳೆಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ನಾವು ಸ್ಮರಿಸಬೇಕಾಗ್ತದೆ. ಮಾಡಿರ್ತಕ್ಕಂಥ ಯಾರು ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ ಇದೆ. ಅದೇ ರೀತಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ತಮ್ಮ ಒಂದು ಸ್ವಂತ ಜಿಲ್ಲೆಗೆ ಚಿಕ್ಕೋಡಿಗೆ ವಿದ್ಯುತ್ ಹುಬ್ಬಳ್ಳಿ ವಿದ್ಯುತ್ ಇದರಲ್ಲಿ ಹೋಗಿದ್ದಾರೆ. ಎಸ್ಕಾಮಲ್ಲಿ ಅವರು CPI ಆಗಿ ಹೋಗಿದ್ದಾರೆ. ಪ್ರಮೋಷನ್ ಆಗಿ ಬೇಗನೆ ಮತ್ತೆ ನಮ್ಮ ಕಲಬುರಗಿ ವಿಭಾಗಕ್ಕೆ ಮತ್ತು ಅವರಿಗೆ ತುಂಬ ಅಭಿನವ ಒಂದು ಸಂಬಂಧ ಇದೆ, ಅದನ್ನು ಹೇಳಬೇಕಾಗಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಜಿಲ್ಲೆಗೆ ಬರಲಿ ಅಥವಾ ನಮ್ಮ ಉಪವಿಭಾಗಕ್ಕೆ ಬರಲಿ ಅಂತೇಳಿ ಆಶಿಸಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇವತ್ತು ವಿಶೇಷವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಮಾನ್ಯ ಹಿರಿಯೂರು DSP ಸಾಹೇಬರಿಗೆ, CPI ಸಾಹೇಬರಿಗೆ, PSI ಸಾಹೇಬರಿಗೆ ವಂದಿಸಿ ನಾನು 4 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಒಂದು ಸಂಪ್ರದಾಯದಂತೆ ಅಧ್ಯಕ್ಷೀಯ ಭಾಷಣ ಮುಗಿದೋಗಿದೆ. ಅಧ್ಯಕ್ಷತೆ ಭಾಷಣ ಆದಮೇಲೆ ಈ ವೇದಿಕೆ ಕೇಂದ್ರ ಬಿಂದು ಆಗಿರ್ತಾರೆ ಮುಗಿಸಿ ವಂದನಾರ್ಪಣೆ ಮಾಡಿ ಕಾರ್ಯಕ್ರಮ ಮುಗಿಸ್ಬೇಕು. ಆದರೂ ಸಹ ಒಂದು ಅವಕಾಶ, ಯಾಕಂದರೆ ಈ ಅವಕಾಶ ಮತ್ತೆ ಸಿಗೋದಿಲ್ಲ ಸರ್. ಬೇರೆ ಏನೋ ಕಾರ್ಯಕ್ರಮ ಇದ್ದರೆ ನಾನು ಮತ್ತೆ ಮಾತಾಡ್ತೀನಿ ಸರ್ ಅಂತ. ಬಟ್ ಸಂದೀಪ್ ಸಿಂಗ್ ಸರ್ ಬಗ್ಗೆ ಹೇಳಲೇಬೇಕು. 2013 ಸಂದರ್ಭದಲ್ಲೂ ಸೇಡಂ CPI ಆಗಿ ಸಂದೀಪ್ ಸಿಂಗ್ ಸರ್ ಕೆಲಸ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ನಾನು ಈ ಸೇಡಂ ತಾಲೂಕಿನ ವಿಜಯವಾಣಿ ವರದಿಗಾರನಾಗಿ ಅವ್ರ ಜೊತೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದ್ದೆ. ಹಾಗಾಗಿ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಕೇಂದ್ರ ಬಿಂದುಗಳಾಗಿರುವಂಥ ಸಂದೀಪ್ ಸಿಂಗ್ ಸರ್ ಅವರೇ, ಈ ಉಪವಿಭಾಗದ DSP ಸಾಹೇಬರಾಗಿರುವಂಥ ಸಂಗಮನ ತಿರುಪೇಟ್ ಸರ್ ಅವರೇ, ಆಮೇಲೆ ನಿರ್ಗಮಿತ DYSP ಸರ್ ಆಗಿರುವಂಥ ಬಸವರಾಜ್ ಸರ್ ಅವರೇ, ಶಿವಶಂಕರ ಸ್ವಾಮಿಗಳೇ, ಆಮೇಲೆ ಈ ಹೊಸದಾಗಿ ಈ ಠಾಣೆಯ ಠಾಣಾಧಿಕಾರಿಯಾಗಿ ಆಗಮಿಸಿರುವಂಥ ಶ್ರೀ ತಿರುಮಲೇಶ್ ಸರ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಸಂದೀಪ್ ಸಿಂಗ್ ಸರ್ ಅವರ ಅಭಿಮಾನಿ ಬಳಗರು. ಸಂದೀಪ್ ಸಿಂಗ್ ಸರ್ ಅವ್ರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಮಾತುಗಳಾಗಿದ್ದಾರೆ. ಅದೇ ಮತ್ತೆ ರಿಪೀಟ್ ಆಗೋದು ಬೇಡ, ಯಾಕಂದರೆ ಸಮಯ ಭಾಳ ಆಗಿದೆ. ಆದರೆ ವೈಯಕ್ತಿಕವಾಗಿ ನಾನು ನೋಡಿದಂತೆ ಸಂದೀಪ್ ಸಿಂಗ್ ಸರ್ ಅವರು ಯಾರ ಮನಸ್ಸು ನಯಿಸುವಂಥ ವ್ಯಕ್ತಿತ್ವದವರಲ್ಲ. ಠಾಣೆಗೆ ಬಂದವರನ್ನೆಲ್ಲ ಮೃದುವಾಗಿ ಸ್ವಾಗತಿಸಿ ಅಷ್ಟೇ ಸೌಮ್ಯದಿಂದ ಅವ್ರನ್ನ ಸ್ಪಂದಿಸಿ ಕೆಲಸ ಮಾಡಿಕೊಡುವಂಥ ಮನಸ್ಸು ಅವ್ರದ್ದಿತ್ತು. ಇತ್ತೀಚೆಗೆ ನಾನು ಒಂದು ಕೆಲಸಕ್ಕೆ ಯಾವುದೋ ಕೆಲಸಕ್ಕೆ ಭೇಟಿ ಆದಾಗ ಅಷ್ಟೇ ಸರಳವಾಗಿ ನಮ್ಮನ್ನು ಕರೆದು ಮಾತಾಡಿಸಿ ಏನೋ ಬೇರೆ ಕಡೆ ಎಲ್ಲೋ ಏನೋ ಮಾಡಬೇಕಾಗಿತ್ತು ಕೆಲಸ, ಆದರೂ ಸಹ ಮಾಡಿಸ್ಕೊಟ್ರು. ಅವರು ಚೌಕಟ್ಟಿನಲ್ಲಿರುವಂಥ ಕೆಲಸ ಅಲ್ಲ ಅಂದರೂ ಸಹ ನಾವು ಬಂದು ಕೇಳ್ಕೊಂಡಾಗ ಮಾಡಿಕೊಡುವಂಥ ಕೆಲಸ ಮಾಡಿದ್ರು. ಯಾವತ್ತೂ ನಾವು ನೋಡಿದಂತೆ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದಂಥ ಉದಾಹರಣೆಗಳು ಹೇಳಿದ್ರು. ಅದು ಯಾಕೆ ಹಂಗೆ ಸಾಧ್ಯ ಆಯಿತು ಯಶಸ್ವಿ ಅಂದರೆ ಅವರು ಒಂದು ಸೌಮ್ಯ ಸ್ವಭಾವನೆ ಅದಕ್ಕೆ ಕಾರಣ ಅಂತ ಅನಿಸುತ್ತೆ. ಅದಕ್ಕೆ ತಾವೆಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಈ ಕಲಬುರಗಿ ಜಿಲ್ಲೆಗೆ ನಮ್ಮ ವಿಭಾಗಕ್ಕೆ ಉಪವಿಭಾಗಕ್ಕೆ ಆಗಮಿಸಲಿ, ನಿಮ್ಮ ಇನ್ನೂ ಹೆಚ್ಚು ಸೇವೆ ಈ ಇಲಾಖೆಯಲ್ಲಿ ಮುಂದುವರಿಲಿ, ಇನ್ನೂ ಉನ್ನತ ಸ್ಥಾನಗಳು ಸಿಗಲಿ ಅನ್ನುವಂಥ ಮಾತನ್ನು ಹಾರೈಸಿ ಹೇಳ್ತಾ ನಮ್ಮ ಸೇಡಂ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ತಮಗೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. अस्सलाम वालेकुम, जय भीम। एक दो बात करके बात खलास करता हूँ। हमारे संदीप सर कितना भी बोले थे उनके बारे में कम है। इंशाल्लाह ये साल मिलादी नबी भी आया था और गणेश का त्यौहार भी आया था। उन 3:30 से लोगों 4 बजे तक नहीं सो गए, खाली कॉला उठा गए हमारे, भाई ऐसा है तो हमारे बोलो, ऐसा है तो हमारे बोलो। हम इसके वास्ते ऐसे ऑफिसर को हमेशा चॉइस करते हैं। जैसा हमारे DSP साहब है, खाली नाम सुनते ही आते हैं हम कारोबार छोड़ो, साहब क्या बोलते हैं क्या नहीं किए। हमारा सेडम बहुत अच्छा है, खुशनसीब है हम सेडम तालुके वाले। अल्लाह ताला हमारे को ऐसे ऑफिसर देते हैं। उसके वास्ते हमारे सेडम में क्या पूरे कर्नाटक में सेडम मेरे हिसाब से नंबर 1 को है। यहाँ हिंदू मुसलमान सब भाई भाई हैं और ऑफिसर भी ऐसे आते हैं, मैं नहीं बोलता एक शेर के जैसा आते, एक शेर के जैसा जाते, और कभी भी उनके वहाँ से स्वागत है हमारा और कभी नहीं भूलेगा हम। इंशाल्लाह हर काम में साथ देते हैं। हमारा पुलिस डिपार्टमेंट रहते हैं, रिपोर्टर रहते हैं, क्या भी रहते हैं, थोड़ा बहुत ऊंच नीच होता मगर समझने वाले ऐसे ऑफिसर है तो इंशाल्लाह काम भी दंगा फसाद का नाम इंशाल्लाह मिट जाएगा।
और ऐसे ऑफिसर है तो बस अल्लाह से मेरी यही दुआ है, संदीप सर के जैसे हर ऑफिसर सेलम तालुका में हमेशा आना। अल्लाह हाफिज। ಕೆಲಸ ಕಾರ್ಯಗಳನ್ನು ಬದಿಗೊಟ್ಟಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಶೋಭೆ ತಂದುಕೊಟ್ಟಕ್ಕಾಗಿ ಅವರಿಗೆ ವೈಯಕ್ತಿಕವಾಗಿ ನನ್ನ ಪರವಾಗಿ ಹಾಗೂ ಸೇಡಂ ವೃತ್ತದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಪರವಾಗಿ ವಂದನೆಯನ್ನು ಕೋರುತ್ತೇನೆ. ಅದರಂತೆ ಇನ್ನೂರ DSP ಆದ ಶ್ರೀ ಕೆ ಬಸವರಾಜ್ ಸಾಹೇಬರು ಈ ಒಂದು ಸಮಾರಂಭಕ್ಕೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟಿ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಿಗಾಗಿ ನನ್ನ ಪರವಾಗಿ ಹಾಗೂ ಸೇಡಂ ವೃತ್ತದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಪರವಾಗಿ ವಂದನೆಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕೇಂದ್ರದ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಶ್ರೀ ಸಂದೀಪ್ ಸಿಂಗ್ ಮುರುಗೋಡ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟರಿಗಾಗಿ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸೇಡಂ ವೃತ್ತದ ಎಲ್ಲ ಅಧಿಕಾರಿ ಸಿಬ್ಬಂದಿ ಪರವಾಗಿ ವಂದನೆಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಸಂಘದ ತಾಲೂಕಾ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಶಿವಶಂಕರ್ ಸ್ವಾಮಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟದಾಗಿ ಅವರಿಗೆ ನನ್ನ ಪರವಾಗಿ ಹಾಗೂ ಸೇಡಂ ಅಧಿಕಾರಿ ಪೊಲೀಸ್ ಅಧಿಕಾರಿ ಪರವಾಗಿ ವಂದನೆಯನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶರಣು ಮಗಮ್ ಅವರು ಈ ಕಾರ್ಯಕ್ರಮದ ಹಾಜರಿಗಾಗಿ ಅವರಿಗೆ ನನ್ನ ಪರವಾಗಿ ಹಾಗೂ ಸೇಡಂ ವೃತ್ತದ ಪೊಲೀಸ್ ಅಧಿಕಾರಿಗಳಿಗೆ ವಂದನೆಯನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸೇಡಂ ಪೊಲೀಸ್ ಠಾಣೆಯ ಶ್ರೀ ತಿರುಮಲೇಶ್ PSI ಸಾಹೇಬರು ಅವರಿಗೆ ನನ್ನ ಪರವಾಗಿ ಹಾಗೂ ಸೇಡಂ ವೃತ್ತದ ಪೊಲೀಸ್ ಅಧಿಕಾರಿ ಪರವಾಗಿ ವಂದನೆ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಸೇಡಂನ ಎಲ್ಲ ಪತ್ರಕರ್ತ ಬಾಂಧವರು ಹಾಗೂ ಸಾರ್ವಜನಿಕರು ಹಾಗೂ ನನ್ನ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸೋದಾಗಿ ಎಲ್ಲರಿಗೆ ವಂದನೆಯನ್ನು ಸೇರಿಸಿ ನನ್ನ ಒಂದು ವಂದನಾ ಭಾಷಣ ಮುಗಿಸುತ್ತೇನೆ.